ವ್ಯವಸ್ಥೆಯನ್ನು ಮಾಡಿ ಸಿದ್ಧತೆಯಲ್ಲೇ ಬರುವವರು ನಮ್ಮವರಿಗೆ ಬೇಕಾದಷ್ಟು ಕೊಟ್ಟಿದ್ದೇನೆ. ನಾನು ಕೂಡ ಸ್ವೀಕರಿಸಿಕೊಂಡಿದ್ದೇನೆ. ಮದುವೆ ಕಾರ್ಯಕ್ರಮ ಮುಗಿದ ನಂತರ ಮತ್ತಿನ ವಿಚಾರವನ್ನು ಮತ್ತೆ ನೋಡಿಕೊಳ್ಳೋಣ. ಮಂಟಪ ಶೃಂಗಾರ ಹೇಗಾಗಿದೆ? ಬಹಳಷ್ಟು ಒಳ್ಳೆದಾಗಿದೆ. ಅಮ್ಮ, ಇದು ನಿಮ್ಮ ಊರಿನವರೇ ಮಾಡಿದ್ದ ಅಲ್ಲ ಬೇರೆ ಯಾರನ್ನು ಕರೆಸಿ? ನಮ್ಮೂರಿನವರೇ ಮಾಡಿದ್ದು, ಬೇರೆ ಯಾರು ಮಾಡಿದ್ದಾರೆ? ಹೌದು. ಆದ್ರೆ ಒಂದು ವಿಚಾರ ಅಮ್ಮ, ಯಾಕೆಂದ್ರೆ ಈಗ ಮದುವೆ ಮಾಡಿಸುವುದು ನೀವೇ ಅಥವಾ ಬೇರೆ ಯಾರನ್ನು ಬರ್ಲಿಕ್ಕೆ ಉಂಟಾ? ನಾವು ನಮ್ಮೂರಿನಲ್ಲಿ ಪುರೋಹಿತರನ್ನು ಕರೆಸಿ ನಾವು ಮದುವೆ ಮಾಡ್ತೇವೆ. ಆದ್ರೆ ಯಾಕೆ ಬರಲಿಲ್ಲ ಪುರೋಹಿತರು? ಯಾಕೆ ಬರಲಿಲ್ಲ? ಪುರೋಹಿತರಿಗೆ ಹೇಳಿಕೆಯನ್ನು ಕಳಿಸಿದ್ದೇನೆ ನಾನು. ಸಮಯಕ್ಕೆ ಸರಿಯಾಗಿ ಖಂಡಿತ ಬರ್ತಾರೆ. ಬರ್ತಾರೆ, ಖಂಡಿತವಾಗಿ ಬಂದೇ ಬರ್ತಾರೆ. ಬಹುಶಃ ನಿಮ್ಮವರಲ್ಲಿ ಒಬ್ಬರೇ ಇರುವುದು ಕಾಣಬೇಕು. ಹೌದು, ಅವರೊಬ್ಬರೇ. ಪಾಠ ಮಾಡಲು ಏನು ಮಾಡುದು? ಸತ್ತದ್ದಲ್ಲ ಕಾರ್ಯವಾದ ಲಕ್ಷ್ಮಣ. ಅವನಿಂದ ಮೊನ್ನೆ ಹೇಳಿದೆ ನಾನು ಬರ್ಲಿಕ್ಕೆ ಒಂದು ಹೋಮ ಉಂಟು, ಮನೆಗೆ ಬರ್ಬೇಕು. ನಾನು ಮನೆಗೆ ಹೋಗಿ ನೋಡ್ರಿ ಈ ಪುಣ್ಯಾತ್ಮನಿಗೆ ನಾನು ಹಾಕಿ ಬಂದೆ. ಅವಲ್ಲ ಹೌದು, ಮತ್ತೆ ಮಾಡಿ ಸತ್ತ ಮತ್ತು ಕಾರ್ಯಕ್ರಮ ನಾಡಿದ್ದು ಮಾಡುವ. ಬೇರೆ ಕಡೆ ಒಪ್ಪಿಕೊಂಡು ಪುರೋಹಿತರೆ, ಏನು ಪುರೋಹಿತರೆ ನೀವು? ಎಂತದಲ್ಲ, ನಾನು ಬೇಗ ಬರ್ಬೇಕಂತ ನಿಮ್ಮಲ್ಲಿ ಹೇಳಿದ್ದೇನೆ. ಹೌದು, ನೀವು ತಡ ಆಗಿ ಬಂದಿದ್ದೀರಿ. ಮತ್ತೆ ಸಮಯ ಮೀರ್ತಾ ಉಂಟಲ್ಲ, ಏನು ನೀವು ಈಗ ತಡ ಆಗಿ ಹೋಯ್ತಾ? ಮತ್ತೆ ನಾನು ಬೇಗ ಬಂದದ್ದು ಅಂತೇಳಿ ಮತ್ತು ನಿಧಾನ ಮಾಡಿಕೊಂಡು ಬರುದು. ಹೌದಾ? ಸಮಯ ಮೀರಿದ ಈಗ ಅಂದಾಜಾಗಿ ಇದು ಅಂದಾಜು ನಾನು ತಡ ಮಾಡಿದ್ದಲ್ಲ, ಮತ್ತೆ ತಡ ಆಗಿ ಹೋದದ್ದು. ಹೇಗಾಯ್ತು? ಬರುವಾಗ ದಾರಿಯಲ್ಲಿ ಒಬ್ಬೊಬ್ಬರು ಸಿಗುದು. ಬಟ್ ಇಲ್ಲಿ ಬಂದು ಸ್ವಲ್ಪ ನನ್ನ ಹತ್ರ ಮಾತಾಡಿ, ನನ್ನ ಹತ್ರ ಸ್ವಲ್ಪ ಮಾತಾಡಿ, ಅವರನ್ನೆಲ್ಲ ಸಮಾಧಾನ ಮಾಡಿ ಕಲಿಸಿ ಬರುವಾಗ ಗೊತ್ತಾಗುತ್ತೆ. ಮತ್ತೆ ಮನೆಯಲ್ಲಿ ಹೊರಡುವಾಗಲೇ ತಡ ಆಗಿದೆ. ಯಾಕೆ? ಅಂದ್ರೆ ಇಲ್ಲಿಗೆ ಬರಬೇಕು ಅಂತಾದ್ರೆ ಒಂದು ಸ್ನಾನ ಮಾಡಬೇಕು ಅಂತ, ಶುಭ ಕಾರ್ಯ ಅಲ್ವಾ? ಹೌದು. ಮತ್ತೆ ಸ್ನಾನ ಮಾಡೋದು ನೋಡುವಾಗ ಅನುಮಾನವೇ ಇಲ್ಲ. ಸ್ನಾನ ಮಾಡೋದು. ಹೌದು. ಹಾಗೆ ಒಂದು ಕೊಡ ತಗೊಂಡು ಬಂದು ಬಾವಿ ಕಟ್ಟೆ ಮೇಲೆ ಕೊಡ ಇಟ್ಟು ಈ ಕಡೆ ತಿರುಗಿಡಿ. ಎಲ್ಲಿಂದಲ ಬಂದ ಒಂದು ಕಾಗೆ ಕಾದ ಕೊಡಕ್ಕೆ ಕಾಲು ತಾಗಿಸಿ ತಡ ಬುಳುಂಕ ಅಂತೇಳಿ ಬಾವಿಯಲ್ಲಿ ಬಿತ್ತು. ಹೌದು, ಇದೇ ನಮಗೆ ಬಿತ್ತು. ತೆಗೆಯೋದು ಗೊತ್ತಿತ್ತು. ಹಾಗೆ ನನ್ನ ಇವಳನ್ನು ಕರೆದೆ. ಯಾರು? ನಿಮ್ಮ ಹೆಂಡತಿ? ಹೌದು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಇರುವುದು ಒಂದೇ ಕೊಡ. ಹೌದಾ? ಹೌದು. ಸ್ನಾನ ಮಾಡಬೇಕು ಅಂತಾದ್ರೆ ತೆಗ್ದಾಗ್ಬೇಕು. ಹೌದು. ಹಾಗೆ ಹೆಂಡತಿಯನ್ನು ಕರೆದು ಹಗ್ಗದ ಒಂದು ತುದಿಯನ್ನು ಅವಳಿಗೆ ಕೊಟ್ಟೆ, ಇನ್ನೊಂದು ತುದಿಯನ್ನು ನಾನು ಇಟ್ಕೊಂಡು ಎಲ್ಲ ಬಾವಿ ಒಳಗೆ ಇಳಿದು ಕೊಡ ತೆಗಿತಾನಂತ ಬಗ್ಗಿದ್ದಾನಷ್ಟೇ. ನಾನು ಕೂಡ ಕುಳಿತ. ಕಾರಣ ಏನಂತ ಗೊತ್ತಾಯ್ತು. ಹೇಗೆ? ಹಗ್ಗ ತುಂಡಾಗಿ ಬಿದ್ದದಲ್ಲ, ಮತ್ತೆ ಹಗ್ಗ ಸಮೇತ ಬಿದ್ದಿದ್ದೆ. ಹೌದಾ? ಹೌದು. ನಮ್ಮ ಈ ಕಾರ್ಯಕ್ರಮ ನಡೆಯುವಾಗ ಅದೇ ಹೊತ್ತಿಗೆ ನಿಮ್ಮ ಆಳ ಅಲ್ಲಿಗೆ ಬಂದದ್ದು. ನಮ್ಮ ಹೌದೌದು. ಇವಳನ್ನು ನೋಡಿ ನಮಸ್ಕಾರ ಅಮ್ಮ ಅಂತ ಹೇಳಿ ಇವಳಿಗೆ ಅಪರೂಪಗೊಂದು ನಮಸ್ಕಾರ ಸಿಗುವುದು ಬಿಡುವುದಕ್ಕೆ ತಯಾರಿಲ್ಲ. ನಾನು ಒಳಗಿದ್ದದ್ದು ಗೊತ್ತಿಲ್ಲ, ಹಗ್ಗ ಕೈಯಲ್ಲಿದ್ದದ್ದು ನೆನಪಿಲ್ಲ. ಹಗ್ಗ ಬಿದ್ದದ್ದು ನಮಸ್ಕಾರ, ನಾನು ಮುಳುಕ ಕೆಲವು ಕಷ್ಟಪಟ್ಟು ಜೀವ ಸಹಿತ ಮೇಲೆ ಬಂದಿದ್ದೇನೆ. ಹೌದು. ಇದು ವಿಷಯ ಅಂತ ಅದು ಗೊತ್ತಾಗಲಿಲ್ಲ. ಪುರೋಹಿತರೆ, ಅಲ್ಲಿ ಕೇಳಿ ವಿಷಯ ಗೊತ್ತಾಗಲಿಲ್ಲ. ಇಲ್ಲ, ಮದುವೆ ನೋಡ್ತೀರಿ? ಯಾಕೆ? ಇನ್ಯಾವ ಲೆಕ್ಕದ ಮದುವೆ? ಯಾರಿಗೆ? ನನಗಲ್ಲ ಪುರೋಹಿತರೆ, ನನ್ನ ಮಗಳಾದ ಮಾಲಿನಿಗೆ. ಮಾಲಿನಿಗೆ? ಎಂತ ನಮ್ಮ ಮಕ್ಕಳಿಗೆಲ್ಲ ಮದುವೆ ಮಾಡಿಸುದು? ಪುರೋಹಿತರೆ, ಸಣ್ಣ ಮಗು ಆ ಮಗುಗೆ ಮದುವೆ ಮಾಡಿಸುದು? ಮೊದಲು ಅವಳು ಮಗ ಸಣ್ಣ ಮಗು, ಈಗ ಪ್ರಾಯ ಪ್ರಕೃತಿ ಆಗಿದ್ದಾಳೆ, ಬೆಳೆದು ಪ್ರಾಯಕ್ರಮದಲ್ಲ. ಹಾಗಾದ್ರೆ ಇನ್ನು ಮನೆ ಇಟ್ಕೊಳ್ಬಾರ್ದು, ಆದಷ್ಟು ಬೇಡ ದುಡಿ. ಅದು ಯಾಕೆ ಪುರೋಹಿತರೆ ದುಡಿ ಬಿಡುದು? ಅಂದ್ರೆ ಮದುವೆ ಮಾಡಿ ಹೊರಗೆ ಕಳಿಸಿಕೊಡ್ಬೇಕು. ಮನೆಯಲ್ಲಿ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡ್ರೆ ಮತ್ತೆ ಏನಾದ್ರೂ ಒಂದು ಖಂಡಿತ ಆಗಿರ್ತದೆ. ಇದು ಮದುವೆ ಮಾಡಬೇಕು ಅಂತ ಈಗಂತೂ ಮಾಡಿ ಆಗಿದೆ. ಹೌದು. ಹುಡುಗ ಎಲ್ಲ ಆಗಿದ? ನನಗಂಟಾಗಿದೆ. ಎಲ್ಲಿ? ಪಾತಾಳ ಲೋಕದ ಮದುವನಾಧಿಕಾರಿ ವಿದ್ಯುನ್ಮಾರಿ. ಪಾತಾಳದ? ಬಹಳ ಅಡಿಬೋದು. ಪರವಾಗಿಲ್ಲ. ವಿದ್ಯುನ್ಮಾರಿ? ಹೌದು. ಅಲ್ಲಿಗೆ ಹೋಗಿ ಮದುವೆ, ಇಲ್ಲಿ ಮದುವೆ? ಅವ ಇಲ್ಲಿಗೆ ಬಂದಿದ್ದಾನೆ, ಬಂದಾಗಿದೆ ದಿಬ್ಬಣ ಸಮೇತ. ದಿಪ್ಪಣದವರ? ಹೌದು. ಇಷ್ಟು ಮಂದಿ ಪುರೋಹಿತರೆ, ಅವರೆಲ್ಲ ದಿಬ್ಬಣಿಯರು. ಮತ್ತೆ ಇವರೆಲ್ಲ ಇದ್ದಾರಲ್ಲ ನಮ್ಮವರು. ನಮ್ಮವರೇ? ಹೌದು. ಅಂದಾಜೆ ಹುಡುಗ ಹುಡುಗ? ಹೌದು. ಒಂದು ಸುತ್ತು ತಿರುಗಿ ಮೇಲೆ ನೋಡಿ, ಮದುಮಗ ಸಿಕ್ಕ. ಎಕ್ಕದಮ್ಮ ಇಲ್ಲಿ ಮುಚ್ಚಿಗೆ ಹಾಕಿದೆ, ಮೇಲೆ ಮದುಮಗ ಇಲ್ಲಿ. ಪುರೋಹಿತರೆ, ನೀವು ತಿರುಗಿದ ಹೆಚ್ಚಾಯಿತು. ಒಂದು ಸುತ್ತು ತಿರುಗಿ ಎತ್ತರವಾದ ಪೀಠ, ಅರ್ಧ ಸುತ್ತು ತಿರುಗಿ ಎತ್ತರವಾದ ಪೀಠವನ್ನು ನೋಡಿ. ಅರ್ಧ ಸುತ್ತು ತಿರುಗಿ ಅಲ್ಲ, ಅಪರೂಪ ಎಲ್ಲವೂ ನನ್ನನ್ನು ಒಪ್ಪಿಕೊಂಡದ್ದು. ಕಾರ್ಯಕ್ರಮ ಉಂಟು ಬಾ ಅಂತ ಹೇಳಿ ನಾನು ಹೋಗುವಾಗ ಈ ಪುಣ್ಯಾತ್ಮ ಅಲ್ಲಿ ಇಲ್ಲಿ ತಿರುಗಾಟ ಅವ ಮೊದಲೇ ಈಗ ಹೆಚ್ಚು ನಿಮ್ಗೆ ಮಾಡ್ತಿದ್ದೀರ ಕೇಳಿ. ಹೌದಾ? ಏನು ಅಂದಾಗೆ ಹಾಗೆ ಮದುವೆ ಅಲ್ಲ, ಅಡಿಗೆ ಮಾಡ್ಲಿಕ್ಕೆ ಬಂದವ. ಮದುವೆ ಬಂದ ಬಾಸಿಗೆ ಕಟ್ಟಿಕೊಂಡು ಬಂದಿದ್ದೇನೆ, ಮದುವೆಗೆ ಬಂದವರ ಅಂತ ಹೇಳ್ತೀವಿ. ಮತ್ತೆ ಕೇಳಿದ್ದು ಪುಣ್ಯಾತ್ಮ. ಹೌದು, ಮದುವೆಗೆ ಬಂದವ. ಊರಿನಿಂದ ಮತ್ತೆ
ಅಲ್ಲಪ್ಪ, ಮತ್ತೆ ಇದು ಬಾಗಿಲಿದ್ದ ಮೇಲೆ ಬಂದದ್ದು. ಊರಲ್ಲೆಲ್ಲ ಶೌಚ ಎಲ್ಲರೂ ಕ್ಷೇಮ. ಬರುವ ಏ ಬಟ್ಟೆ ಮನೆಯಲ್ಲಿ ಊಟ ಅಲ್ಲ ಬಟ್ಟೆ ಅಂತ ಹೇಳ್ತೀರ. ಮತ್ತೆ ಹೇಳಿ ಬಂದ್ರೆ ಅಷ್ಟು ಅಂದಾಜ. ನನ್ನನ್ನು ಕೋಪ ಬಯಸಬೇಡಿ. ಬಹಳ ಕಷ್ಟ ಉಂಟು ಅವರಲ್ಲಿ ಮಾತಾಡ ವ್ಯವಹಾರ ಮಾಡುದು. ಪರವಾಗಿಲ್ಲ. ಮತ್ತೆ ಮಗಳೇ ಹುಡುಗಿಯ ಒಪ್ಪಿಗೆ ಎಲ್ಲ ಆಗಿದೆ ನಿಮಗೆ? ಯಾವಾಗ ಖಾಲಿ ಪತ್ರ ಮಾತ್ರ ಓದಿದಷ್ಟೇ. ನಾವು ಹುಡುಗಿ ನೋಡಲಿಲ್ಲ, ಒಪ್ಪಿಗೆ ಆಗಲಿಲ್ಲ. ಹುಡುಗಿ ಸಭೆಗೆ ಬರಬೇಕು, ನಾವು ನೋಡಬೇಕು, ಅವಾಗ ಒಪ್ಪಿಗೆ ಕೊಡಬೇಕು. ನೋಡ್ಬೇಕು ಅಂತ ಹೇಳಿ ಉಂಟಾ? ಉಂಟಲ್ಲ, ನೋಡ್ಲೇಬೇಕು. ಬೇಕಾ? ಹೌದಾ? ಹಾಗಾದ್ರೆ ವ್ಯವಸ್ಥೆ ಮಾಡು. ಅಮ್ಮ ನೀವೊಂದು ಸಂಗತಿ ಮಾಡಿ. ಹುಡುಗ ಬಾಸಿನ ಕಟ್ಟಿಕೊಂಡು ಬಂದಿದ್ದಾನೆ, ಇನ್ನು ನಮ್ಮ ಹುಡುಗಿಯನ್ನು ತೋರಿಸಿದೆ. ಪುರೋಹಿತ್ರೆ, ಅವ ಹುಡುಗಿಯನ್ನು ತೋರಿಸ್ಬೇಕಂತ ಹೇಳಲಿಲ್ಲ, ಮತ್ತೆ ನಾವು ಹೇಗೆ ತೋರಿಸ್ಬೇಕು? ಹಾಗಾಗಿ ಹೇಳಿದೆ ಹೌದು, ನಾನು ನಮ್ಮ ಕ್ರಮ ಪ್ರಕಾರ ತೋರಿಸಿಬಿಡ್ಬೇಕು. ಯಾಕಂತ ಹೇಳಿದ್ರೆ ಹಿಂದಿನ ಹಾಗೆಲ್ಲ ನೋಡಿ ಮದುವೆ ಮಾಡಬೇಕು ಅಂತ ಒಂದು ಗಂಡ ಹೆಣ್ಣನ್ನು ಮಾತಾಡ್ಲಿಕ್ಕೆ ಬಿಡಿ. ಇವರೇನಾದರೂ ನಿಮಗೆ ಸ್ವಲ್ಪ ಮೊದಲು ಕೊಟ್ಟು ಇಂಥದ್ದಾಗುವಂತೆ ನಿಮಗೆ ಏನಾದರೂ ವ್ಯವಸ್ಥೆ ಮಾಡ್ತಾರೋ ಅಂತ ಬಹುಶಃ. ಯಾಕೆ ಅವರಿಗೆ ಮಣ್ಣು ಹಾಕ್ಲಿ, ನಿಮಗೆ ಕಂಡು ಕಾಣಲಿಲ್ವಾ? ಯಾಕೆ ಬಿಟ್ಟಿದ್ದು? ಅವತಾರ ಲೋಕದಿಂದ ಇಲ್ಲಿ ಸೋಡಿತ ಬರಕ್ಕೆ ಈ ಹುಡುಗಿನ ಮದುವೆಗಳಿಗೆ ನಾನು ಬರ್ಬೇಕಾ? ನಾನು ಬಂದು ಮದುವೆ ಆದ್ರೆ ನನಗೆ ತಲೆ ಸರಿ ಉಂಟಂತ ನಾನೇ ಹೇಳಿದಾರೆ ಪ್ರಪಂಚ. ಇಂಥದ್ದು ಮದುವೆಗೆ ಒಪ್ಪಿಕೊಂಡು ಬಂದಿದ್ದು, ಈಗ ಮದುವೆ ತಲೆ ಸರಿ ಉಂಟಂತೆ. ಯಾರು ಮದುವೆ? ನಿನಗೆ ನನಗೆ ಈ ಹುಡುಗಿನ ನಾನು ಮದುವೆಗೆ ಕಟ್ಟಿಕೊಂಡು ಹೋದ್ರೆ ನಾನು ಏನು ಹೇಳಿದ್ರು? ಯಾವ ಈ ಹುಡುಗಿ? ನನಗೆ ಮದುವೆ ಬೇಡ. ಈ ಹುಡುಗಿ ನಿನಗೆ ಕೊಟ್ಟ ಮತ್ತೆ ನಾನು ಮಣ್ಣು ತಿನ್ಲಿಕ್ಕೆ ಹೋಗುದಾ? ಹೊಟ್ಟೆಯಲ್ಲಿ ಬನ್ನಿ, ನೀವು ಅಲ್ಲಿಂದ ಇಲ್ಲಿ ಬಂದಂತ ವೆಚ್ಚವನ್ನು ನಾನು ಕೊಡ್ತೇನೆ. ನೀವು ಅದರ ಬಗ್ಗೆ ಏನು ಬೇಸರ ಮಾಡಬೇಡಿ. ನಾನು ಪಾತಾಳ ಸ್ವಲ್ಪ ಸ್ವಲ್ಪ ಇಲ್ಲ, ಸ್ವಲ್ಪ ಇಲ್ಲ. ಈ ಹುಡುಗಿ ಎಲ್ಲ ನಿನ್ನ ಈಗ ಇಲ್ಲಿ ಕಟ್ಟಿದ್ದು ಕಾಣೋದಿಲ್ವ? ಇದಕ್ಕೆ ಮದುವೆ ಆಗಿದೆ ಮೊದಲು. ಅದು ಸುಳ್ಳು. ಈಗ ಕರೆ ಮಾಡಿ ಕಟ್ಟಿದವರಿಗೆಲ್ಲರಿಗೆ ಮದುವೆ ಆಗಂತ ಯಾವ ಧೈರ್ಯ? ನಾನಿದ್ದೇನಲ್ಲ ಗಂಡ ಜೀವನ. ಕೆಲವರು ಮದುವೆ ಆಗದವರು ಕೆಲವರ ನೆವಳಕ್ಕೆ ಹಾಗಂತ ಕರೆ ಮಾಡಿ ಕಣ್ಣು ಕಟ್ಟಿಕೊಂಡು ಹೋಗ್ತಾರೆ. ಕೆಲವರು ಹಾಗಲ್ಲ, ಮದುವೆ ಆದವರು ಕರೆ ಮಾಡಿ ಜವಾಬ್ದಾರಿ ಹಾಕಿಕೊಂಡು ಹೋಗ್ತಾರೆ. ಅಂತವನ್ನ ಪ್ರಪಂಚದಲ್ಲಿ ಯಾರು ನನ್ನನ್ನು ನಂಬುವುದಿಲ್ಲ, ನನಗೆ ಆಗಿದ್ದು ನೀನು ನಂಬುವುದಿಲ್ಲ. ಹೌದು, ಈಗ ನೀನು ಮದುವೆ ಆಗೋ ಹುಡುಗಿ ಇದಲ್ಲ, ಮತ್ತೆ ಯಾರು? ಇದು ಬೇರೆ ಜನ ಉಂಟು. ಇದು ಜನ ಬದಲಿತ್ತು. ಅದೇ ನಿನ್ನ ತಪ್ಪಲ್ಲ, ಇವಳದು ತಪ್ಪ. ಅವಳ ಹತ್ರ ಕೇಳಿದೆ ಮದುಮಗಳಿಗೆ ಮುಂದೆ ಹಾಕೊಂಡು ಮಾತ್ರ ನೀನು ಮೆಲ್ಲೆತ್ತದು ಗೌರಮ್ಮ ಬಂದಾಗ ಹೀಗೆ ಬರ್ತಾ ಇದ್ದೆ. ನೀವೇ ಹೇಳಿದ್ದಲ್ಲೋ ನನಗೆ, ನೀನು ಮುಂದೆ ಬರಬೇಕು ಅಂತ. ಜೀವನದಲ್ಲಿ ಅಲ್ಲ ಅಲ್ಲ, ನೀನು ಮುಂದೆ ಬರಬೇಕು ಅಂತ ಹೇಳಿ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೆ. ಅಲ್ಲಿ ಬರುವಂತಾಗಿ ಕಾಣುವುದಿಲ್ಲ, ನೀನು ಹಿಂದೆ ಹೋಗ್ತಾ ಇದ್ದೆ. ನಿನ್ನ ಅವಸ್ಥೆ ಈಗ ಬನ್ನಿ, ಸರಿಯಾಗಿ ನೋಡಿ. ಮದುಮಗಳು ಇದ್ದಲ್ಲ, ಅದು ನನ್ನದು. ಇದೇನು ಮುಸುಕು ಹಾಕಿದ್ದೇನು? ಹಾ, ಮುಖ ಕಾಣುವುದಿಲ್ಲ. ಮತ್ತೆ ಮುಖ ಕಾಣೋದು ಮತ್ತೆ ಮುಖ ತೋರಿಸಮ್ಮ ಸ್ವಲ್ಪ. ಈಗ ಆಗಿತ್ತು. ಆದ್ರೆ ಸ್ವಲ್ಪ ನಮಗೆ ಬಲವಾಗಿಲ್ಲ. ಹುಡುಗಿ ನನ್ನ ಮಟ್ಟಿಗೆ ಆಗಿತ್ತು. ಆಗಿತ್ತು. ಹಾ, ನಿಮಗೆ ಆಗಿತ್ತು. ಇದು ಅಮ್ಮ ಹುಡುಗಿಯ ಒಪ್ಪಿಗೆ ಹೇಳಿದ್ದೀರಾ? ನಾನು ಕೇಳಿದ್ದೇನೆ, ನೀವು ನಾನೊಂದು ಮಾತು ಕೇಳಿಬಿಡ್ತೇನೆ. ಅಮ್ಮ ಹುಡುಗ ಆದಿತ? ನನಗೆ ಆದ್ರೆ ನನಗೆ ಆಗಿತ್ತು. ನಾನು ಮದುವೆ ಮಾಡಿಸುದು. ನಾನು ಊಟ ಮದುವೆಗೆ ಇಷ್ಟವಾಗಿ ಹೋಗಿ ಜಾಸ್ತಿ ಪುರೋಹಿತ್ರೆ, ಏನಾಯ್ತು ಈಗ? ಎಂತದ್ದು ಅವಸ್ಥೆ. ಅದು ನಿಮ್ಗೊಂದು ಬೇರೆ ಬೇರೆ ನೋಡ್ಲಿಕ್ಕೆ ಆಗುದು. ನಿಮಗೆ ಏನಾಯ್ತು ಈಗ ಹೇಳಿ? ಅಮ್ಮನಿಗೆ ಆದ್ರೆ ಆದಿತ್ತು ಅಂತ ಹೇಳಿದ್ರೆ ಎಂತ ನಿಮ್ಮ ಅವಸ್ಥೆ ಅಂತ. ಪುರೋಹಿತ್ರೆ, ನೀವು ತಿಳಿದುಕೊಂಡ ತಪ್ಪಾಯ್ತು. ಅಮ್ಮನಿಗೆ ಒಪ್ಪಿಗೆ ಆದ್ರೆ ನನಗೆ ಆದಿತ್ತು. ಮದುಮಗಳನ್ನ ಪುರೋಹಿತ್ರೆ ನಾಚಿಗೆ ಆಗುದು. ಆಗಿರಲಿಲ್ಲ. ನಿಮ್ಗೆ ಒಪ್ಪಿಗೆ ಉಂಟಲ್ಲ? ನನಗೆ ಒಪ್ಪಿಗೆ ಉಂಟು. ಅಮ್ಮನಿಗೆ ಆದಿತ್ತಂತೆ. ಆದಿತ್ತ ಹಾಗಾದ್ರೆ ಮುಗಿತು. ಮತ್ತೆ ಅಂತ ಮದುವೆಗೆ ಮೂತ್ರ ಬಂತ. ಮದುವೆಗೆ ಮುಹೂರ್ತ ಬಂತ. ರಂಗಿನ ಹಲ್ಲು ನನಗೆ ಇತ್ತು. ಅದಕ್ಕೆ ಎಷ್ಟು ವೆಚ್ಚ ಆದ್ರೂ ನಾನು ಕೊಡ್ತೇನೆ. ಇದು ಇರುವುದೇ ಒಂದು ಪುಣ್ಯ. ಮದುಮಗಳು ಇದು ಹೊರಳಿ ಹಾಕ್ಲಿಕ್ಕೆ ಆಯ್ತಾ? ಮದುಮಗಳ ಬರಲಿ. ಮದುಮಗಳು ನನ್ನ ಸಲ. ನಾನು ಹೇಳಿದ ಅಡ್ಡ ಬಡದಾಗಿಸಿ ಹಾರ ಹಾಕಮ್ಮ.
ಭಾರಿ ಕೊರಲು ಉತ್ತಾರೆ ಗೋನಾಗ ಕೂಲಿಗೆ ತೊಂದೆ ಗೋಲ ಪುರೋಹಿತರೆ ಮತ್ತೆ ನಾನು ಅರಿಸೋದಕ್ಕೆ ಕಾರಣ ಸ್ವಲ್ಪ ನೋಡಿ ಅಂತ ಎಂತದ್ದು ತೆಂಗಿನೆಣ್ಣೆ ಹೌದು ಏನು? ಎಣ್ಣೆ ಉಂಟು ಅಂತೇಳಿ ಇಷ್ಟ ಆಗ್ತದ ಅದನ್ನು ಹಾಕಬಾರ್ದಂತ ಉಂಟಾ? ಮತ್ತೆ ಇಲ್ವಾ ಎಣ್ಣೆ ಈಗ ಹಾಕುವ ಕ್ರಮ ಇಲ್ಲ ಈ ಎಣ್ಣೆಯನ್ನು ಉಂಟಲ್ಲ ಹೌದು ಮೊದಲು ಸರಾಗ ಸಿಗ್ತಾ ಇತ್ತು ಊರಿನಲ್ಲಿ ಈಗ ಅಲ್ಲೆಲ್ಲಿಂದ ನಿಗದಿಪಡಿಸಿ ಬಹಳ ಕಷ್ಟ ಆಗಿದೆ ಎಷ್ಟು ದೂರ ಹೋಗ್ಬೇಕು ಎಣ್ಣೆ ತರಬೇಕು ಇದ್ದಾದ್ರೆ ಹೀಗಿರುವಾಗ ಇಷ್ಟು ಹಾಕಿ ಹಾಳು ಮಾಡುದ ಎಣ್ಣೆಯನ್ನು ಉಂಟಲ್ಲ ಸ್ವಲ್ಪ ಸ್ವಲ್ಪವೇ ಹಾಕಬೇಕು ಅದೇನು ಪುರೋಹಿತರೆ ಸ್ವಲ್ಪ ಸ್ವಲ್ಪವೇ? ಅಂದ್ರೆ ಒಮ್ಮೆಲೆ ಹಾಕಿದ್ರೆ ಎಲ್ಲ ಹೊರಗೆ ಬರ್ತದೆ ಎಣ್ಣೆ ದೂರ ಇರ್ತಾ ಇದ್ದಾರೆ ಪುರೋಹಿತರ ಆರತಿ ಮಾಡಿದ್ದಾರೆ ಬಿಟ್ಟು ಅವರಿಗೂ ಗೊತ್ತಾಯ್ತು ಯಾಕೆ ಸೋಮನ ಆಡ್ದನ್ನು ಬಿಟ್ಟು ಹೇಳು ನಾನು ಹೇಳಿಕೊಡ್ಲಿ ಅಂತ ಹೇಳಿದೆ ನಾನು 6 ತಿಂಗಳಿಂದ 1 ವರ್ಷದಿಂದ ಹೇಳಿಕೊಡ್ತಾ ಇದ್ದೇನೆ ಆದ್ರೆ ನೀನು ಬಾಯ್ಪಾಠ ಕಲಿದ್ರಲ್ಲಿ ಬಹಳ ಹಿಂದೆ ತನಗೆ ಚೆನ್ನಾಗಿ ಮೊನ್ನೆ ಶನಿವಾರ ರಾತ್ರಿ ಪುಸ್ತಕದಲ್ಲಿ ಹೇಳಿಕೊಟ್ಟು ನಿನಗೆ ಬಾಯ್ಪಾಠ ಬರಲಿಲ್ಲ ಮತ್ತೆ ಅದು ಬೇರೆ ವಿಷಯ ಹೇಳಿಕೊಡ್ತೀನಿ ನೀನು ಅದಲ್ಲ ಶೋಭಾನಲ್ಲಿ ಮದುವೆ ಕಾಲ ಶೋಭನ ಅಪ್ಪನ ಪಚ್ಚೆ ಕಾಲಿಗೆ ನಿನಗೆ ನಿನ್ನ ಅಪ್ಪನಿಗೆ ಇಬ್ಬರಿಗೆ ಕೊಟ್ಟು ಮೇಲೆ ಕಳಿಸಬೇಕಾದ್ರೆ ನಿಮ್ಮ ಮಂಗನ ಮುಖಕ್ಕೆ ಮಂಗಳಕರಾದ ಮುಖಕ್ಕೆ ಅರ್ಚನೆ ಹಚ್ಚು ಹಚ್ಚು ನಾನು ಹೇಳಿಕೊಟ್ಟಾಗಿರ್ಬೋದು ಎನ್ನ ರಾಶಿ ಹೊನ್ನ ರಾಶಿ ಪಟ್ಟದ ರಾಶಿ ಕರಣದ ರಾಶಿ ನಿನ್ನ ಅರ್ಶಿನ ಹಚ್ಚೆ ಹಚ್ಚು ಆಯ್ತಲ್ಲ ಹಚ್ಚು ಅದೇ ಅವರು ಬಂದು ಕೊಡೋ ತುಂಬಾ ಹೊತ್ತಾಗ್ತದೆ ನೀವಿದ್ದೀರಲ್ಲ ಹೌದು ನಾನು ಬರಲಾಗಲಿ ಅದು ಹಾಕಿ ಆಗಿದೆ ಎಂತ ಇದು ಇದು ಕೊಡ್ಬೇಕಲ್ಲ ತೊಂದರೆ ಆದಿತ್ತು ಬಂಗಾರದಿತ್ತು ಹೌದು ಕೊಡ್ತೇನೆ ಅದು ತೆಗಿಲಿಕ್ಕೆ ಬರುದು ಹೌದಾ? ಹೌದು ಎಂತ ಉಂಟಲ್ಲ ಒಂದು ಬಟ್ಟೆ ಉಂಟು ಬಹಳ ಹೊಸ ಬಟ್ಟೆ ಮಾತ್ರ ಇದನ್ನಾದ್ರೂ ಕೊಟ್ಟುವುದ ಪುರಾತನ ಕೊಟ್ಟಿಗೆ ಅవి ಕ್ರಮಕ್ಕೆ ಕೊಡ್ಲಿಕ್ಕೆ ಉಂಟು ಅಷ್ಟೇ ಬಿಡು ಅಪ್ಪ ಕೊಟ್ಟದಂತ ಹೇಳ್ಕೊಂಡು ಹೋಗಿದೆ ಅಪ್ಪನ ಗಂಟು ಅಂತ ನೋಡುವಾಗಲೇ ಗೊತ್ತಾಗ್ತದೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ ನನ್ನಪ್ಪ ಪುಣ್ಯ ಅಲ್ಲ ಒಂದು ಅಪ್ಪ ಕೊಟ್ಟಂತ ಹೇಳ್ಕೊಂಡು ಹೋಗುದು ಯಾವುದಕ್ಕೂ ನಮ್ಮ ಜಾಗಕ್ಕೆ ನಾವು ಮಾಡುವುದಿಲ್ಲ ಇದು ಕೂಡ ಅವಳ ಅಪ್ಪನೇ ಕೊಟ್ಟ ಪುರೋಹಿತ ಮದುಮಗನ ಹೊತ್ತಿಗೆ ಅಲ್ಲಿನ ಮದುಮಗಳ ಹೊತ್ತಿಗೆ ಪುರೋಹಿತ ಕ್ರಮಕ್ಕೆ ಮಾತ್ರ ನೆರೆದಿರುವಂತಹ ಬಂಧುಗಳೇ ಗುರು ಹಿರಿಯರು ಗೆಳತಿಯರು ಗೆಳೆಯರು ಗೊತ್ತಿಲ್ಲ ನಾನು ನನ್ನ ಪತಿದೇವರ ಜೊತೆ ಊರಿಗೆ ಹೋಗಿ ಬರುತ್ತೇನೆ ಎಲ್ಲರೂ ತುಂಬುವುದರಿಂದ ಆಶೀರ್ವಾದ ಮಾಡಿ ಏನು ಮಾಡುದಿಲ್ಲ ಕೊಟ್ಟಾಗಲ್ಲ ನೆರೆದಿರುವ ಸಭಿಕಮ ಆಶರಲ್ಲಿ ನೆರೆದಿರುವ ಹೇಳುತ್ತ ನಾನು ಹೇಳಿದ್ದೆ ಯಾವಾಗ ನನಗೆ ಕೇಳಲೇ ಇಲ್ಲ ಮತ್ತೆ ಸಭೆ ನೋಡಿ ಎಷ್ಟು ದೂರ ಉಂಟು ಅಲ್ಲಿ ನನ್ನ ಕೇಳಬೇಕಲ್ಲ ಸ್ವಲ್ಪ ಗಟ್ಟಿಯಾಗಿ ಏರಿಸಬೇಕು ನೆರೆದಿಲ್ಲ ಸಭಿಕಮ ಆಶರಲ್ಲಿ ನಂದಿ ತೆಂಗಿನಕಾಯಿ ಅಲ್ಲ ಪುಣ್ಯ ಅವಳು ಸಿಕ್ಕಿದ ಅವಕಾಶ ಹಾಕ್ಬಿಟ್ಟೆ ಈಗ ಒಂದು ಮಾಡಿ ಹೋಗ್ಬಿಟ್ಟಾರೆ ಅಷ್ಟು ಗಟ್ಟಿ ಬೇಡ ಆಗುವ ಸಂಭವ ಸ್ವಲ್ಪ ಅದಕ್ಕೆ ನೆರೆದಿರುವ ಸಭಿಕಾ ಮಹಾಶಯರಲ್ಲಿ ನೆರೆದಿರುವ ಸಭಿಕಾ ಮಹಾಶಯರಲ್ಲಿ ನಾನು ನಿಮ್ಮ ಊರಿಗೆ ಬಂದು ಒಂದು ಹುಡುಗಿಗೆ ಕೈ ಕೊಟ್ಟೆ ಆದ್ಯ ನನಗಿಲ್ಲ ಇಷ್ಟು ತನಕ ನಾನು ಕೊಡ್ಲಿಲ್ಲ ಇನ್ನು ನಾನು ಕೈ ಕೊಡುವುದಿಲ್ಲ ಪುಣ್ಯಾತ್ಮ ಕೈ ಹಿಡಿದದ್ದು ಕೈ ಹಿಡಿದಿದ್ದೇನೆ ಹಾಗೆ ಹೇಳಿ ಮತ್ತೆ ಕೈ ಕೊಟ್ಟಿದ್ದೆ ಅಂತ ಹೇಳಿದ್ರೆ ಚಿಕ್ಕದಾಗಿ ಹೇಳಿ ಆಯ್ತು ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ ಆದಷ್ಟು ಬೇಗ ಶುಭವಾಗಿ ಹೋಗಿ ಬರೀ ಶೀಘ್ರ ಪುತ್ರ ಪ್ರಾಪ್ತಿರಷ್ಟು ಆದಷ್ಟು ಬೇಗ ಹೋಗ್ಬೇಕು ಅಮ್ಮ
ಆಯ್ತಲ್ಲ? ಊಟದ ವ್ಯವಸ್ಥೆ ನೀವು ಹೇಳಿ. ನಾನೇ ಹೇಳಿದ ಮದಿ ಮಾಡ್ಕೊಂಡು ಲಕ್ಕದ ಬರುವಲ್ಲಿ ಬಾರಿ ಬರೋದು ಉಣಸ ವ್ಯವಸ್ಥೆ ಮಾಡಿದ್ರಿ ಉಣಸು ಬೋಡ್ಚಾನಗಲೇ ಫಲಾರ ಉಂಟು ವೈಕಲ ಸುರುಕು ಬ್ರಾಂಡ್ ಉಣಸು ಅಕ್ಲು ಉಂಟು ಇರತಕ್ಕರ ತಯಾರಲ್ಲ ಅದೆಷ್ಟು ಕಾಲ ಕಳೆದು ಹೋಯಿತು. ಮಾಲಿನಿಗೆ ಒಬ್ಬ ಪುತ್ರನು ಹುಟ್ಟಿಕೊಂಡಿದ್ದಾನಂತೆ. ಅವನ ಆಟ ಪಾಠವನ್ನು ನೋಡುವ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಅಷ್ಟೇ ಅಲ್ಲ, ಈ ಹಿಂದೆ ನಡೆದ ಘಟನೆಯನ್ನು ಯೋಚಿಸುವಾಗ ಮನಸ್ಸಿಗೆ ದುಃಖ ಬರುತ್ತಾ ಇದೆ. ಇಷ್ಟೇ